ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ಎಲ್ಲಾರಿಪ್ಪ ಸಾರಿಗೆ ಅದು ಹಾಕಾಕತ್ರಿ. ಪಲ್ಯ ಏನು ಮಾಡ್ತೀನಿ ನೋಡಮ್ಮ. ದೊಡ್ಡ ಡಬ್ರಿ ಹಾಕಿ ನಮ್ಮ ಮಸಾಲೆ ಹೊಲ್ದಾಗಿಂದ ಅದು ಉಸುಗೈತೆ. ನಾ ಬಾಂಡೆ ತೊಗೊಂಬರ್ಲಿ ಹಂಗಾದ್ರೆ. ಹರ್ಷಿಯಾ ಗುಳಿಗೆ ತೊಗೋಬೇಕು ನೋಡು. ಹಬ್ಬ ಫೋನ್ ರಚ ಒಂದು ಪ್ಲೇಟ್ ಇಡ್ಲಿ ತೊಗೊಂಬ ಅಂತಾನೆ. ಇಲ್ಲ ಉಪ್ಪಿಟ್ರೆ ಏನ್ರಿ. ಈಗ ಮತ್ತು ನಾಷ್ಟ ಮಾಡ್ಬಿಟ್ಟಂದ್ರೆ ಲೇಟ್ ಆಗುತ್ತೆ. ಈಗ ನಾನು ಅವೆಲ್ಲ ಗ್ಯಾಸ್ ಕಟ್ಟಿ ಖಾಲಿ ಮಾಡಿ ಬಾಂಡೆ ಕತ್ತಿಕೊಂಬಂದು ಇಟ್ಟು ಹೋಗಕತ್ತೀನಿ ರೀ. ಆರಿಪಗನ ಆರಾಮಿಲ್ಲ ರೀ. ಅದಕ್ಕೆ ಮಧ್ಯಾಹ್ನ ಮೇಲೆ ಕರ್ಕೊಂಡು ಹೋಗ್ಬೇಕ್ರಿ ಇದಕ್ಕೆ ದವಾಖಾನೆಗೆ. ಈಗ ಗದ್ದೈತೋ ಏನೈತೆ ಈಗ ಹೋಗೋ ಟೈಮೂ ಇಲ್ಲ ರೀ ನಮಗೀಗ. ನಿನ್ನೆ ಬಂದುಬಿಟ್ಟಿದ್ರೆ ಆಗಿ ಹೋಗಿತ್ತು, ಬರಲಿಲ್ಲ ಆಕಿ. ಅದಕ್ಕೆ ನಾನು ಇದು ಮುತ್ತುಟ್ಗೆ ಹೋಗ್ಬೇಕು ಸ್ವಲ್ಪ ಗಡ್ಡಿ ತುಂಬಿರೈತಿ ರೀ. ಮುತ್ತುಟೊಳಗೆ ಹೋಗಿ ತುಂಬಿ ವಾಪಸ್ ಬರ್ತೀನಿ ರೀ. ಅಲ್ಲಿ ಮಠ ಅಂದ್ರೆ ಅಡುಗೆ ಮಾಡ್ತಾಂತ್ರಿಕಿ ಬ್ಯಾಡಿದೆಲ್ಲ ಹಾಕಿಕೊಟ್ಟೀನಿ ರೀ. ಹಿಟ್ಟಾಳ ಸ್ವಲ್ಪ ಒಗ್ಗರಣೆ ಅದು ಕೊಟ್ಬಿಡುವ ಅಂತೀವಿ. ಹೋಗಿ ಬರಲಾ ರೀ ನಾನು. ಆ ಬ್ಯಾಳಿಗೆ ನೀರು ಹಾಕಬೇಡ ಜಾಸ್ತಿ. ಸಪ್ಪಂದ ಮಾಡಿಬಿಡು ಅರಿಶಿನ ಅಂತ ಈಗ ಆರಿಪಾಗ ಆರಾಮಿಲ್ಲ ಅಂತ ಕರ್ಕೊಂಬರ್ಲಿ ರೀ. ಈಗ ಒಬ್ಬೇಕಿ ಹೋಗ್ಬೇಕಂದ್ರೆ ಬೇಜಾರು ನೋಡ್ರಿ. ದೂರ ಆಗತ್ತೆ ರೀ. ಕಲ್ ಕ್ರಾಸಿಗೆ ಬರ್ಬೇಕು, ನಾವು ಮುತ್ತೋಟಿಗೆ ಬರ್ಬೇಕು ಅಂತ ಹೇಳಿದ್ರೆ ಈಗ ಎಲ್ಲಿಂದ ಎಲ್ಲಿ ಬಂದು ನೋಡ್ರಿ. ಅಲ್ಲಿ ಆನ್ಲೈನ್ ಒಳಗೆ ಎಷ್ಟೊತ್ತನ ಟೈಮ್ ಹೋತ್ರಿ. 1,000-2,000 ರೂಪಾಯಿ ಬಂದಿತ್ತು ರೀ. ಅದನ್ನು ತೆಗೆಸ್ಕೊಂಡು ಹೋದ್ರೆ ಆಯ್ತಡಿ ಅಂತಲೇ ಬಂದಿದ್ದೆ ರೀ. ನಾನು ತೆಗೆಸ್ಕೊಳ್ಳೋ ಮಟ್ಟ ಲೇಟ್ ಆಗಿಬಿಡ್ತು. ಹೋಗಕ್ಕಂತ ನೋಡ್ರಿ. ಇನ್ನು ಉಣ್ಕಲ್ ಕ್ರಾಸ್ ಹೋಗ್ಬಿಟ್ಟು ನೀವು ಒಳಗಿನ ತಾರೀಕು ಹೊಂಟಿನಿ. ನಾ ಮೇನ್ ರೋಡ್ ಅಲ್ರಿ ಇದು. ಉಣ್ಕಲ್ ಕ್ರಾಸಿಗೆ ಹೋಗೋದು ಬಂದೆ ನೋಡ್ರಿ. ಹೋಗಿ ಬಂದೆ ರೀ. ನಾನು ಹೋಗಿ ಬಡ್ಡಿ ತುಂಬಿ ಬಂದಿರಿಪ್ಪ. ಇದು ಚಪಾತಿ ಹಿಟ್ಟು ಹಾಕ್ಬೇಕ್ರಿ. ಅರಿಶಿ ಅರಿಪ ಇದು ಮಾಡಿ ಅಂತ ಬರೋ ಮುಂದಂಗೆ ಮತ್ತೆ ಅಕ್ಕಿ ತೊಗೊಂಡಿದ್ದೀನಿ. ಪಾಲಕ್ ಪಲ್ಯ ಅದು ಮಾಡ್ಯಾಡ್ರಿಕಿ. ಒಂದಿಷ್ಟು ಚಪಾತಿ ಹಿಟ್ಟನ್ನ ನಾನು ಬುಟ್ಟಿನ ಹಿಂಗೆ ನಮಗೆ ಒಂದು ಸಿಗೋದಿಲ್ಲ. ಅಷ್ಟೇ ಇಡ್ಲಿ ತಿಂದ. ನನಗೆ ಇಡ್ಲಿ ತಿಂದೇನೆ ಅರ್ಶಿಯ ಸ್ವಲ್ಪ ಬೇಳೆ ಅದು ಮಾಡಿದ್ದು ನೋಡು. ನನ್ನ ಆಮ್ಲೆಟ್ ಹಾಕೊಂಡು ಇಲ್ಲ ಕುದಿಸ್ಕೊಂಡು ತಿನ್ರಿ. ಅಲ್ಲಿದ್ದ ನೋಡ್ಕೊಂಡು ಹೋಗ್ಬರ್ಬಿಟ್ಟಂದ್ರೆ ದಮ್ ಸರ್ಸದಂಗೆ ಹಾಕತ್ತೀನಿ. ಪಾಪ ಸೀರೆದು ಇದು ಮಾಡಿದ್ರಿ. ಮೊನ್ನೆ ನನ್ನ ಕಡೆ ಮಡಿ ತೊಗೊಂಡಿದ್ರಿ. ಇಲ್ಲೇ ಹುಬ್ಳಿಯವ್ರು ತೊಗೊಂಡ್ರು. ಹುಬ್ಳಿಯವ್ರಿ ಅವ್ರಿಗೆ ಮತ್ತು ಅದ್ರಾಗ ಕೆಂಪು ತಂದು ಬೇಕಂತ. ಈಗ ಭಾಳ ಚಂದ ಐತ್ರಿ. ಕೆಂಪು ತಂದು ತರಿಸ್ಕೊಡ್ರಿ ನಮ್ಗೆ ಅಂತ ಹೇಳಿದ್ರೆ ಆಯ್ತು ರೀ. ತರಿಸ್ತೇವ್ರಿ ಅಂತ ಹೇಳಿ ಅವ್ರು ಶಿಕಾರಿಪುರದವ್ರು ಒಂದು ಇದನ್ನು ತೊಗೊಂಡಾರಿಪ್ಪ. ಸೀರೆ ತೊಗೊಂಡಾರ. ಫೋನ ಎತ್ತುವಲ್ರಿ ಅಂತ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿಪ್ಪ. ಸ್ಯಾರಿ ತೊಗೊಂಡವ್ರು ಫೋನು ನನಗೆ ಏನು ಮಾಡಿರಿ ಅಂತ ಹೇಳಿದ್ರೆ ನಿಮ್ಮದು ಯಾವ್ದು ಚಲೋ ಇರುತ್ತಲ್ಲ ಅದನ್ನ ಕೊಡ್ರಿ. ಅವ್ರೊಂದು ನಂಬರ್ ಕೊಟ್ಟಿದ್ರೆ ಅದನ್ನು ಕೊಟ್ಟಿನಿ. ಅದು ಏನು ಹತ್ತ ಬಲ್ತಂತ್ರಿ. ಮತ್ತು ವಾಟ್ಸಪ್ನಾಗಿಂದ ಅವ್ರದ್ದು ತೆಗೆದು ಕೊಟ್ಟೆ. ಅವು ಹುಡುಕೋದು ಭಾಳ ಕಷ್ಟ ಅನ್ಸೈತಿ ನನಗೆ. ಯಾಕಂದ್ರೆ ಸೇವ್ ಇರಂಗಿಲ್ಲ ಇಲ್ಲರಿ ನಂಬರ್ ರೀ. ನನಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ಬಿಡ್ತಿ. ಅಲ್ಲಿ ಮುಚ್ಚಿಟ್ಟು ಹೋಗಿನ್ರಿ. ಅವ್ರು ಕೊರಿಯರ್ ಅಣ್ಣಾರು ಫೋನ್ ಹಚ್ಚಾಕತ್ ಬಿಟ್ರಿ ನನಗೆ. ಅಲ್ಲಿ ಶಿಕಾರಿಪುರದವ್ರು ಫೋನ್ ಎತ್ತಾಕತ್ತಿಲ್ರಿ. ಅವರು ಈ ಫೋನ್ ಎತ್ತಾಕತ್ತಿಲ್ಲ ಹತ್ತವಲ್ರಿ. ಅವು ಫೋನ್ ನಂಬರ್ ಎಂತ ಕೊಟ್ರಿ ಅಂತಂದು ತಪ್ಪಾಗೈತೆ ಏನೈತೆ ನೋಡಿರಿ ಅಂತಂದು ಚೆಕ್ ಮಾಡ್ತೀನಿ. ನಂಬರ್ ಅದಾಗ್ರಿ ಕರೆಕ್ಟ್ ರೀ. ಮತ್ತು ವಾಟ್ಸಪ್ಪಿನ ನಂದು ಕೊಟ್ರಿ ನೋಡಿರಿ ಜನರು 10 ಜನ ಅಂತಂದು ಅದನ್ನ ಇದಾಗೋದು. ನೀವು ಹಚ್ಚಿ ಅವ್ರಿಗೆ ಕೇಳಿ ಆಮೇಲೆ ನನಗೆ ಹೇಳ್ರಿ ಅಂತ ಹೇಳಿಟ್ಬಿಟ್ರಿ ಅವ್ರು. ಹಂಗೆ ಮಾಡಬೇಡ್ರಿ. ಯಾವುದು ಚಲೋ ಇರ್ತೈತಿ ಅದ ನಂಬರ್ ಕೊಡ್ರಿ ನನಗೆ. ಮತ್ತು ಫೋನ್ ಎತ್ತೂರಿ ಅವ್ರಿಗೆ ಹಚ್ಚಿದ್ನಿ ಅಂದ್ರೆ. ಇಲ್ಲ ತಂದು ತೊಂದರೆ ಆಗ್ಬಿಡತ್ರಿ. ನಂದು ಮತ್ತು ಕೊರಿಯರ್ ಚಾರ್ಜ್ ವೇಸ್ಟ್ ಆಗ್ಬಿಡತ್ರಿ. ವಾಪಸ್ ಸಾರಿ ಬಂತಂದ್ರೆ ಅದು ಒಂದು 10-20 ರೂಪಾಯಿ ಅಂತ ನಾನು ಇಷ್ಟು ಬಡ್ದಾಡಿಲ್ಲ. ನಿಮ್ಗೆ ಗೊತ್ತೈತಿ ನಾನು ಎಷ್ಟು ಕಷ್ಟಪಡಾಕತ್ತೀನಿ ಅಂತೇಳಿ ಅಂದ್ರಿ. ಹಾಗಾಗಿ ನೀವು ಒಂದು ಸ್ವಲ್ಪ ನನಗೆ ಇದು ಮಾಡಿರಿ. ಅವ್ರು ಫೋನ್ ಹಚ್ಚೋದ್ರಾಗ ಅಂದ್ರೆ ಒಂದು ಸ್ವಲ್ಪ ಎತ್ತಿ ಬಿಟ್ನಿ ಅಂದ್ರೆ ಅವ್ರು ನಿಮ್ಮ ಮನೆಗೆ ಬಂದು ಸಾರಿ ಕೊಟ್ಟು ಹೋಗ್ಬಿಡ್ತಾರೆ ರೀ. ಅವ್ರು ಅಲ್ಲೇ ಬಂದ ಫೋನ್ ಹಚ್ಚಿರ್ತಾರೆ ಎಲ್ಲಿ ಐತೆ ಮನೆ ಅಂತ ಕೇಳಾಕನ ರೀ. ಎತ್ತಲಿ ಅಂತ ಹೇಳಿದ್ರಿ. ಏನು ಮಾಡ್ಬೇಕು ಹೇಳ್ರಿ. ಈಗ ಅವ್ರು ಇನ್ನೂ ಮಟನ್ ನಾನು ಮೆಸೇಜ್ ಹಾಕೀನಿ ರೀ. ನೋಡಿದ್ರೆ ಎಲ್ಲ ಗೊತ್ತಿಲ್ಲಪ್ಪ. ಅಲ್ಲಿ ಕೊರಿಯರ್ದವ್ರು ಬಂದಾರ ಅಂತ ನೋಡ್ರಿಪ್ಪ ಅಂತೇಳಿ ಮೆಸೇಜ್ ಹಾಕೀನಿ ರೀ. ಈಗ ಚಪಾತಿ ಹಿಟ್ಟನ ಅದೇ ಒಂದು ಸ್ವಲ್ಪ ಚಪಾತಿ ಅರ್ಶಿಯಾ ಇಡ್ಲಿ ಅಂತಿದ್ದೇನೆ ಇಲ್ಲೇನ. ಏನು ತೊಗೊಂಬಂದ್ರು ಅವರು? ಮತ್ತು ಇಡ್ಲಿ ಪುರಿ ತೊಗೊಂಬಂದ್ರೆ ಅಮ್ಮ ಉಂಡ್ರ ನಾಷ್ಟ ಮಾಡ್ತಾರೆ ನಂಗೆ ಪುರಿ. ಏನು ಮಾಡಿದ್ರೆ ಏನ್ರಿಪ್ಪ ನಮ್ಮಮ್ಮ. ನಾನು ಹಂಗೆ ತಿಕ್ಕಿಟ್ಟಕ್ಕೆ ನಂಗೆ ಹೋಗಿಬಿಟ್ಟೆ. ನಾನು ಆಕಿಗೂ ಆರಾಮಿಲ್ಲ. ಈಗ ಅರಿಪಗ್ರು ಮತ್ತು ಚಪಾತಿ ಹಿಟ್ಟನ್ನ ಅದಿಡುವ ಇದು ಮಾಡುವ ಅಂತ ಹೇಳಕ್ಕೆ ಮನಸ್ಸು ಆಗಿಲ್ರಿ ನನಗೆ. ಆಕಿನ ಸಾಟ್ ಅನ್ನಕತ್ತಾಡ್ರಿಪ್ಪ. ಹಾಗಾಗಿ ಏನು ಹೇಳಿಲ್ಲ. ಬಂದು ನಾನು ಅದಕ್ಕತ್ತೀನಿ ರೀ. ಈಗ ಟೈಮ್ ಅಲ್ಲಿ ಎಷ್ಟಾಯ್ತು? 1 ಗಂಟೆ ಆತ್ರಿ. ಇದೇ ಒಂದು 5 ಚಪಾತಿ 1-2 ತತ್ತಿ ಆಮ್ಲೆಟ್ ಆಗಲಿ ಇಲ್ಲ ಖರೀದರಾಗಲಿ ಮಾಡಿಬಿಡ್ತೀನಿ. ಇಲ್ಲ ಆಮ್ಲೆಟ್ ಹಾಕ್ತೀನಿ. ಪಾಲಕ್ ಪಲ್ಯ ಮಾಡ್ಯಾಡ್ರಿ.
ಚಪಾತಿ ಬೇಯಿಸ್ಕೊಳ್ಳೋಣ್ರಿ ಪಟ ಅಂಥೇಳಿ ಅಂದ್ರಿ. ಈ ಚಪಾತಿ ಮಾಡಿ ತತ್ತಿ ಆಮ್ಲೆಟ್ ಹಾಕಿ ಅಮ್ಮರಿಗೆ ಊಟ ಕೊಡಾಕತ್ತೀನಿ ರೀ. ಅರಿಶಿ ಅದು ತಿಂತೀನಿ ಅಂತ ಹೇಳಿದ್ರೆ ಅವ್ರಿಗೆ ಹಾಕಿ ಇಲ್ಲ ಕುದಿಸ್ರು ಕೊಟ್ಟು ಉಣ್ತಾರೆ ಚಪಾತಿ ಒಳಗೆ. ಪಾಲಕ್ ಪಲ್ಯ ಮಾಡ್ರಿ ಅದಿ ಪರಿ ಅದ್ರ ಜೋಡಿ ನಾನು ತತ್ತಿ ಆಮ್ಲೆಟ್ ಹಾಕಿ ಕೊಡಾಕತ್ತೀನಿ ರೀ ಅಮ್ಮ. ಈಗ ನೋಡಿರಿ ನಾನು ಒಂದು ಸ್ವಲ್ಪ ಊಟ ಮಾಡಾಕತ್ತೀರಿ. ಮುನ್ನಾಗ ಬಾ ಅಂತೀವಿ ರೀ ಕೆಮ್ಸೆಗೆ ಅದನ್ರಿ ಮುನ್ನಾರಿ ನಿನ್ನೂ ಕರ್ಕೊಂಡು ಹೋಗಿದ್ರಿ ನನಗೆ ರೀ. ಅದಕ್ಕೆ ಬಾರಪ್ಪ ಅಂತಂದು ಹೇಳೀನಿ ರೀ. ಹ್ಞೂ ಅಂತಂದು ಹೇಳಿದ್ರೆ ರೆಡಿಯಾಗಿಲ್ಲ ಅಂದ್ರೆ ಹ್ಞೂನಪ್ಪ ಎಲ್ಲ ರೆಡಿಯಾಗಿ ಬಾ ನಾನು ಅಂತ ಹೇಳಿದ್ರಿ. ಸ್ವಲ್ಪ ಊಟ ಮಾಡ್ತೀನಿ ರೀ. ಊಟ ಮಾಡಿ ಹೋಗಿ ಬರ್ತೀನಿ ರೀ ನಾನು ಇವತ್ತು. ಆರೀಫನ್ನು ಸುಲ್ತಾನ ಕಳಿಸಿದ್ರಿ ಇಲ್ಲಿ ದವಾಖಾನೆಗೆ ಹೋಗಿ ಹೋಗ್ರುವ ನೀವು, ನಾನು ಇವತ್ತು ಇಲ್ಲಿ ಹೋಗಿ ಬರ್ತೀನಿ ಅಂತೇಳಿ ಅಂದು ಹ್ಞೂನ್ಮ ಅಂತಂದು ಆಕಿ ಹೋದ್ಲ ರೀ. ಸುಲ್ತಾನ್ ಕರ್ಕೊಂಡು ಮುನ್ನ ನಾ ಈ ಕಡೆ ಹೋಗ್ತೀನಿ ರೀ. ಈಗ ಬಂದಿರು ವಾಪಸ್ ಬಂದು ಸಾರಿ ಸಾನು ಆರಾಮದಾಳ್ರಿಪ್ಪ ನಮ್ಮ ಸಾನಿಯಾರಿ ಆರಾಮದಿನ ಬಿಡಿಮ ಅಂತಂದ್ರೆ ಚಲೋ ಆಯ್ತು. ಬಂದೆ ಅಲ್ಲಿ ಕುಂದಿರ್ಸಿ ಕೊಡಲಿಲ್ಲ ರೀ. ಒಬ್ಬರು ಪೇಷಂಟ್ ಜಿಡು ಒಬ್ಬರೇ ಇರೋದು ಅಂತ ಇದು ಮಾಡಕತ್ರಿ. ಮತ್ತು ಬಂದ್ಬಿಟ್ಟು ಸುಲ್ತಾನ್ ಕರ್ಕೊಂಡು ಹೋಗಿದ್ದಾರೆ ನನಗೆ ರೀ. ವಾಪಸ್ ಕರ್ಕೊಂಬಂದಾರಿ ನೋಡ್ರಿ. ಸಾರಿ ಬನಾರಸಿ ಸಾರಿ ಒಳಗೆ ಖಾಲಿ ಆದ್ರಿ. ಇನ್ನೊಂದು ಎಷ್ಟು ಒಂದು 15 ಸೀರೆನ ಹಾಕ್ಸಿದ್ದೆ ನಾನು. ಇನ್ನೊಂದು 5 ಏನು ಅದಾವ ರೀ. 5 6 ಕಲರ್ನೂ ಅದಾವ ರೀ. ಇದು ಅಮ್ರಗಳದವ್ರು ಕೇಳ್ಯಾರಿ ಒಬ್ರು. ಇಲ್ಲೈತೆ ನೋಡ್ರಿ ಇದು ಒಂದು ರೀ ಕಲರು. ಇಲ್ಲೈತೆ ನೋಡ್ರಿ ಇದೊಂದು ಕಲರ್ ಐತಿ. ಓಹೋ ಇಲ್ಲೊಂದು ಐತ್ರಿ. ಅಲ್ಲೊಂದು ಐತೆ ನೋಡ್ರಿ ಪರ್ಪಲ್ ಕಲರ್. ಆಮೇಲೆ ಚೆಕ್ಸ್ ಒಳಗೆ ನೋಡ್ರಿ ಇದೊಂದು ಐತ್ರಿ ಇಲ್ಲೊಂದು ಐತ್ರಿ. ಟೈಮ್ ನೋಡ್ರಿ ಅಲ್ಲಿ 5 ಗಂಟೆ ಆಯ್ತು. 5 ಸಾರಿ ಎಲ್ಲ ಪ್ಯಾಕ್ ಮಾಡ್ತೀರಿ. ಮಾಡಿ ಥಂಡಿ ಜಾಸ್ತಿ ಬರತ್ತೆ ಅದಕ್ಕೆ ಸ್ವಲ್ಪ ಚಹಾ ಮಾಡಿದ್ರಂತಂದು ಇದ್ದೀರಿ. ಮತ್ತು ಟೈಮ್ ಆತಲ್ರಿ ಅಮ್ಮ ಹೋಗೋದು. ಹಾಗಾಗಿ ಚಹಾ ಮಾಡಿ ಅವ್ರಿಗೆ ಎಬ್ಬಿಸಿ ಎಲ್ಲರೂ ಮನ್ಕೊಂಬಿಟ್ಟಾರೆ. ಹುಡುಗರು ಅಂತೂ ಮನ್ಕೊಂಡ್ಬಿಟ್ಟಾರೆ. ನೋಡ್ರಿ ಹಂಗೆ ಮಕ್ಕೊಂಡ್ರಿ. ಸೀರೆದೆಲ್ಲ ಈಗ ಇದು ಮಾಡಿಟ್ಟೀನಿ ರೀ. ಪ್ಯಾಕ್ ಮಾಡ್ಬೇಕು. ಅವನ್ನ ಅಡ್ರೆಸ್ ಕಳಿಸ್ಲಿಲ್ಲ ಅವ್ರಿನ್ನ. ಅಡ್ರೆಸ್ ಕಳಿಸಿದ ಮೇಲೆ ಪ್ಯಾಕ್ ಮಾಡ್ತೀನಿ ರೀ. ಅಮ್ಮ ಒಲ್ಲೆ ಅಂತೇಳಿ ಕುತ್ಕೊಂಡಿದ್ರಿ. ಕುಂದ್ರಂಗಿಲ್ಲ ರೀ. ಅವ್ರು ಗೊತ್ತೈತ್ರಿ ನಂಗೆ. ಆದ್ರೆ ನೋಡೋಂತಾರೆ ಎಷ್ಟೊತ್ತು ಮಟ್ಟ ಕುಂದಿರ್ತಾರ ಅಂತೇಳಿ ಮತ್ತು ಲಾಸ್ಟಿಗೆ ಅಂದ್ರೆ ನಾನು ಬಿಡ್ತೀನಿ ಇವತ್ತು ಯಾರೋ ಒಂದು 500 ರೂಪಾಯಿ ಕೊಟ್ರಿ ಅಂತಾರೆ. ಕೊಡ್ತೀವಿ ಸುಮ್ಮನೆ ಕುಂದ್ರಿ ಅಂದ್ರೆ ಹಸೆ ಮೀನು ಇಟ್ಕೊಂಡು ಕುಂದ್ರಂಗಿಲ್ಲ ರೀ ಅವ್ರು. ಮತ್ತು ಸಾಮಾನು ತೆಗೀರಿ ಅಂತಂದು ಈಕಿ ಹೊಚ್ಕೊಂಗಿಲ್ಲ. ಅಮ್ಮ ಬೇಕತ್ರಿ ಕೌದಿ ತೊಗೊಂಬಂದು ಕೊಟ್ಟವ್ರಪ್ಪ. ಯಾಕೋ ಮತ್ತೆ ಮೈ ಬಿಸಿಗೈತ್ರಿ. ಅದಕ್ಕೆ ಒಂದು ಜರದ ಗುಗಿ ಕೊಟ್ಟೆಗೆ ಅಕ್ಕಿಗೆ ತಗೋರ್ವ ಅಂತೇಳಿ ಅಂದ. ಈಗ ಆರಿಪ ನಾನು ಮಾರ್ಕೆಟ್ಗೆ ಹೋಗಕತ್ತೀವಿ ರೀ. ಅಮ್ಮ ಹೋದ್ರಿ. ಅಮ್ಮ ಹೋಗಿ ಅವ್ರಿಗೆ ಬಿಟ್ಟು ಮತ್ತು ಆಟೋ ಬೈ ವಾಪಸ್ ಬಂದ್ರಿ. ಈಗ ನಾನು ಆರಿಪ ಕೂಡ ಹೋಗಕತ್ತೀವಿ ರೀ. ಕೊರಿಯರ್ ಅಣ್ಣರಿಗೆ ಇಲ್ಲೇ ಕರ್ಸಿದ್ರಿಪ್ಪ. ಸಾರಿ ಕೊಟ್ಟು ಕಸಾಕಿ ಹೋಗಲಿಲ್ಲ ರೀ ಇವತ್ತು. ಆಕಿಗೂ ಆರಾಮಿಲ್ಲ, ನನಗೂ ಸುಸ್ತು ರೀ. ಇಲ್ಲೇ ಶವರ್ ಮನೆ ಕಾಣಕತ್ತೆ. ಅಲ್ಲಿ ಹುಬ್ಳ್ಯಾಗ ಬಂದ ಮಾಡ್ಸ್ಯಾರ ನೋಡೋದು ಶವರ್ಮ. ಬಂದಿರಿ. ನಾನು ಮಾರ್ಕೆಟ್ಗೆ ಹೋಗಿ ಬಂದ ತಕ್ಷಣ ಒಂದು ಸ್ವಲ್ಪ ಇದು ಬ್ಯಾಳೆ ಗಿಡ ಹಾಕತ್ತೀನಿ ರೀ. ಒಂದು ಸ್ವಲ್ಪ ಬ್ಯಾಳೆ ಮತ್ತು ಅನ್ನ ರೀ. ಎಲ್ಲರಿಗೂ ಆರಾಮಿಲ್ಲಂಗೆ ಆಗ್ಬಿಟ್ಟೈತಲ್ಲ ಇದು. ಅದು ಎಲ್ಲರೂ ಈ ಕಡೆ ಸ್ವಲ್ಪ ಬೇಳೆ ಉಂಡ್ಬಿಟ್ರ ಅಂತಂದು ಒಂದೇ ಮೆಣಸಿನ್ಕಾಯಿ ಹಾಕಿರಿ. ಭಾಳ ಹಾಕಿಲ್ರಿ. ಒಂದು ಮೆಣಸಿನ್ಕಾಯಿ ಹಾಕಿನಿ. ಆಮೇಲೆ ಸ್ವಲ್ಪ ಬ್ಯಾಳೆ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಹಾಕಿನ್ರಿ. ಹಾಕಿ ಸಾರು ಮಾಡೋದು. ಈಗ ಟೈಮ್ ಅಲ್ಲಿ 8 ಗಂಟೆ ಆಗಿ ಹೋಗೈತ್ರಿ. 8:30 ಆಯ್ತು ಟೈಮ್. ಏನು ಮ್ಯಾಗಡಿ ಈಗ ಬಂದಿರಿ ನಾವು ನೋಡಲಿ 2 ಗಂಟೆ ಸೀರೆ ತೊಗೊಂಬಂದಿರಿ. ಮತ್ತೆಲ್ಲ ಫ್ರೆಂಡ್ಸ್ನ ಭಾಳ ಚಂದ ನಾನು ಸಪೋರ್ಟ್ ಮಾಡಕತ್ತೀರಿಪ್ಪ. ನಿಜವಾಗ್ಲೂ ಹೇಳ್ತೀನಿ ನಾನು ನಿಮಗೆಲ್ಲರೂ ಕೈ ಮುಗಿದು ಹೇಳ್ತೀನಿ. ನಾನು ಇಂಥವ್ರನ್ನ ಸಿಗಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ ರೀ. ಏನು ನನ್ನ ಮ್ಯಾಗ ಎಷ್ಟು ನಂಬಿಕೆ ಅಂತ ಹೇಳಿದ್ರೆ ಇನ್ನೂ ಒಂದು ತಾಸು ಅವ್ರ ಅಡ್ರೆಸ್ ಹಾಕೋದು ಲೇಟ್ ಆಗೋಲ್ದಾಕ ಫಸ್ಟ್ ದುಡ್ಡು ಹಾಕ್ತಾರೆ ನನಗೆ ರೀ. ದುಡ್ಡು ಹಾಕಿ ನಂತರ ನನಗೆ ಅಡ್ರೆಸ್ ಕಳಿಸ್ತಾರೆ ಎಲ್ಲರೂ. ಅಷ್ಟು ಯಾರು ಒಂಥರ ಮೋಸ ಮಾಡೋರಿಲ್ಲ, ಏನಿಲ್ಲ ರೀಪ್ಪ. ಎಲ್ಲರೂ ಭಾಳ ಒಳ್ಳೆಯವ್ರು ಸಿಕ್ಕಿರಿ. ನನಗೆ ಖುಷಿ ಆಯ್ತು ರೀ. ಮತ್ತು ತೊಗೊಂಡವ್ರು ಕೂಡ ತೊಗೊಳಕತ್ತೀರಿ. ಸಾರಿ ತೊಗೊಂಡ್ರೆ ಮನೆ ತೊಗೊಂಡು ಚೆನ್ನಾಗಿತ್ತು ರೀ. ಹಾಗಾಗಿ ಮತ್ತೆ ಒಂದು ತೊಗೊಳಕತ್ತೀನಿ ನೋಡ್ರಿ. ನಾ ಈ ವರಮಹಾಲಕ್ಷ್ಮಿ ಸಲುವಾಗಿ ಅಂಥೇಳಿ ಅಂದು. ಮತ್ತು ಗಣಪತಿ ಬಂತ್ರೀಗ, ನಾಗರ ಪಂಚಮಿ ಬಂತು. ಅವಾಗೆಲ್ಲ ಮತ್ತೆ ಖರೀದಿ ಮಾಡ್ತೀವಿ ಅಂತಂದೆಲ್ಲ ಹೇಳಿದ್ರಿ. ಥ್ಯಾಂಕ್ ಯು ರೀಪ್ಪ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಮತ್ತು ನಿಮ್ಮ ಸಪೋರ್ಟ್ ಇದ್ದಲ್ಲೇ ನಾನೆಲ್ಲ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗತ್ತೈತ್ರಿ. ಇಲ್ಲ ಅಂತಂದ್ರೆ ಇಲ್ಲ. ಈಗ ಸ್ವಲ್ಪ ಅಕ್ಕಿ ಬಾಳಕವು ಎಗ್ ರೈಸ್ ಮಾಡ್ಕೊತಾರೆ. ಅವ ಎಗ್ ರೈಸ್ ತಿಂದು ಬರ್ತೀನಿ ಅಂದ್ರೆ ಅದಕ್ಕೆ ಮನೆ ಒಳಗೆ ಸತ್ಯ ಅದಾವು.
ತಿನ್ಪ ಮಾಡಿಸ್ಕೊಂಡು ಬೇಡ ಅಂತಂದೆ ಅಪ್ಪ ಮಾಡ್ಕೊಡಂಗಿಲ್ಲ ಅಂದ ಮತ್ತೆ ಹೇಳಿದ್ರಿಕಿ ಮಾಡ್ಕೊಡುವ ಅಂತ ಹ್ಞೂ ಅಂದ್ರಿ ಚಲೋ ಇಕ್ಕಿರಿ ಹಾಕತ್ರ ಯಾಕೆ ಅರ್ಧ ಡಬ್ರಿ ತಗೊಂಡಾಡಿ ಚಲೋ ಇಕ್ಕಿರಿ ಸ್ವಲ್ಪ ಬಿಡ್ಬೇಕು ಇಕ್ಕಿ ನಾಳಕ್ಕೆ ಹೋಗು ಎಲ್ಲರಿಗೂ 3 ದಿನಕ್ಕೂ ಇರ್ಲಾ ನೀವು ತಿನ್ಬೇಡ್ರಿ ನಾ ತಿನ್ಬಾರ್ದಂತ್ರಿ ತಿನ್ನಂಗಿಲ್ಲ ತಗೋರಿ ಇವ ನಾವು ನಾವೇನು ತಿಂತೀವಿ ಅಂತ ಹೇಳಿ ಸಣ್ಣ ಕುಕ್ಕರ್ನಾಗ ಅನ್ನಕ್ಕೆ ಇಟ್ಬಿಡ ಹಂಗ ಸ್ವಲ್ಪ ಮಿಜ್ಜನ ಅದಿಲ್ಲ ಅದು ಅನ್ನ ಇದ್ದು ತೆಗೆದು ಅದ್ರಾಗ ಅನ್ನಕ್ಕೆ ಇಟ್ಬಿಡ್ತೀವಿ ಸ್ವಲ್ಪ ಉಳ್ಳಾಗಡ್ಡಿ ಅನ್ನ ಏನು ಬಾಳೋದಿಲ್ಲ ಸ್ವಲ್ಪ ಅನ್ನಕ್ಕೆ ಇಡ್ಬೇಕ್ರಿ ಈಗ ಅನ್ನಕ್ಕೆ ಇಡ್ತೀನಿ ಮಳೆ ಜಿಟಿ 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 3-4 ದಿನ ಆತು ಹಂಗಾಗಿ ಎಲ್ಲರಿಗೂ ಜಡ್ ಬಂದಂಗೆ ಆಗ್ಬಿಡ್ತೀರಿ ನನಗೂ ಗಂಟು ಕೆಲಸ ಆಗೈತೆ ನೋಡ್ರಿ ಇವತ್ತು ಏನು ಮಾಡ್ತೀರಿ ನಾಳೆ ಒಂದು ಸ್ವಲ್ಪ ಮಳೆ ನಿಂತು ಒಂದು ಇದು ಆತಂತಂದ್ರೆ ಪೇಂಟ್ ಹಚ್ಚಿಸ್ಬೇಕಂತಂದ್ವಲ್ರಿ ಪೇಂಟ್ ಹಚ್ಚಿಸ್ಬೇಕ್ರಿ ಮತ್ತು ನಮ್ಮ ಸಾನಾಗ ಒಂದು ಆರಾಮಿಲ್ದಂಗೆ ಆತಲ್ರಿ ಹಂಗಾಗಿ ಆಕಿ ಬಂದ್ಲು ಅಂತ ಹೇಳಿದ್ರೆ ನಮಗೊಂದು ಖುಷಿ ಆದಂಗೆ ಆಕೈತ್ರಿ ಅವಾಗ ಹಚ್ಚಿಸಿದ್ರೆ ಆತಂತ ಸುಮ್ಮನೆ ಬಿಟ್ಕೊಂಡು ಬಂದಿವಿ ನಾನೀಗ ಮೊದ್ಲ ಮಳೆ ಸಂಬಂಧ ಬಿಟ್ಬಿಟ್ಟಿರಿ ನಾನು ಅದು ಗೋಡೆಲ್ಲ ತಂಪು ಹಿಡಿದ್ಬಿಟ್ಬೇಕ್ರಿ ಗೋಡೆಲ್ಲ ಪೂರ ತಂಪು ಹಿಡ್ದವ್ರಿ ನಮಗೆಲ್ಲ ಇವು ಕರ್ಕರಾಗ ಹಾಕತ್ಬಿಟ್ಟವ್ರಿ ಡಬ್ರಿಗಳು ಅದು ಹೋಗೈತೆ ಏನೈತೆ ಅದನ್ನೊಂದು ತೊಗೊಂಬರ್ಬೇಕಾಗೈತ್ರಿ ನಾನು ಗ್ಯಾಸಿಂದ ಅದೇನ ಅಂತಾರಲ್ರಿಪ್ಪ ಹಾಕೋದು ಅವು ಹಿತ್ತಾಳಿ ಬಿಡ್ತಾವಲ್ರಿ ಅವು ಹೋಗಿರ್ಬೇಕ್ರಿ ಅವು ಒಂದು 2 ತತ್ತಿ ಹಾಕಿ ಮಾಡ್ರಿ ಅದ್ರ ಹಾಕೊಂಡು ಹಾಕ್ತಿರ್ತಾವೆ ಎರಡು ಹಾಕಿ ಇರ್ತಾವ ತೊಳೆದಿ ನಾನು ಹಾಕ್ತೀನಿ 2 ಹಾಕಿದೆ ಖಾರಕ್ಕೆ ಈ ಚಕ್ರ ಇಡುವ ಒಂದು 2 ಸಿಟಿ ಹಾಕಂದ್ರೆ ಇಳಿಸಿ ನಾನು ಅನ್ನಕ್ಕೆ ಇಡ್ತೇನೆ ಸರ್ ಪಟ್ಟ ನಂಗೆ ಸಪ್ಪನ್ನು ಬೆಳೆದ ಸೀಟಿ ಆತ್ರಿ ಅನ್ನಕ್ಕಿಟ್ಟೆ ಇದು ಬೆಂಡೆಕಾಯಿ ಹಚ್ಕೊಂಡ್ರಿ ಬೆಂಡೆಕಾಯಿ ಮತ್ತು ಇದು ಬೆಂಡೆಕಾಯಿ ಪಲ್ಯ ಮಾಡೋಕೆ ಎಲ್ಲ ಹೆಚ್ಚಿಟ್ಕೊಂಡಿನಿ ಈಗ ಮತ್ತು ಅನ್ನದ ಇಟ್ಟಿನಿ ರೀ ಅನ್ನ ಸೀಟಿ ಆತಂದ್ರೆ ಈಗ ಇದನ್ನ ಹುರಿಯೋದು ಯಾಕಂದ್ರೆ ಅರೇಪ ಇದನ್ನ ಇಟ್ಟಾಡ್ರಿ ಚಲೋ ಇಕ್ಕಿದ ಅನ್ನಕ್ಕೆ ಎಗ್ ರೈಸ್ ಮಾಡ್ಕೊತಾರಂತ್ರಿ ಅವ್ರು ನಾನು ಅಡುಗೆ ಮಾಡೋಕಂತೀನಿ ಅಂತ ಹೇಳಿದ್ರೆ ಲೇಟ್ ಆಗಂಗಿಲ್ಲ ರೀ ನಾನು ಒಂದ್ರೆ ಬರೋಬ್ಬರ ಹೆಚ್ಕೊಂಡ್ಬಿಡ್ತೀನಿ ನಾನು ಒಂದೊಂದು ಸೀಟಿ ಆಗೋದ್ರೊಳಗೆ ಅಂತಂದ್ರೆ ಅದು ಅಕ್ಕಿ ತೊಳೆದಿಟ್ಕೊಂಡು ಬೆಳಗಿಟ್ಟೆ ಯಾವ್ದು ಹೆಚ್ಕೊಂಡ್ಬಿಟ್ಟ ಅಂದ್ರೆ ಅದು ಸೀಟಿ ಆಗಿ ಮತ್ತು ಅನ್ನಕ್ಕೆ ಇಟ್ಟೆ ರೀ ಇದನ್ನು ಹೆಚ್ಕೊಳ್ಳೋದು ಆತು ಈಗ ಅದೊಂದು ಖಾಲಿ ಇತ್ತಂದ್ರೆ ಈ ಪಲ್ಯನ ಆಗ್ಬಿಡುತ್ತೆ ಒಂದು 4 ರೊಟ್ಟಿ ಒಂದು ಮಾಡಿಬಿಡಿದ್ರಿ ಬರೋಬ್ಬರ ಇನ್ನೂ ಅವ್ರಿಗೆ ಅನ್ನ ಕುದಿಯೋಕೈತ್ರದು ಸಪ್ಪನ್ ಬೇಳೆ ಆತ್ರಿ ಅನ್ನ ಆತು ಈಗ ಮಿಜ್ಜಂದು ಈಗ ರೊಟ್ಟಿ ಮಾಡ್ಬೇಕ್ರಿ ಈ ಕಡೆ ಬೆಂಡೆಕಾಯಿ ಅವ್ರು ಹಾಕತ್ತೀನಿ ಇನ್ನೂ ಬಾಂಡೆ ಕುಂತವ್ರಿ ನಾವು ಅಲ್ಲಿ ಸಂಜೆ ಮಂದನ ಹೋಗ್ಬಿಟ್ಟಿರಿ ನಾವು ಮತ್ತೆ ಕೆಲಸ ಮಾಡೋ ಟೈಮ್ಗೆ ಸಾರಿ ಹೋದ್ವಿ ನಾವು ಮಾರ್ಕೆಟಿಗೆ ರೀ ಬರೋ ಮಟ ಅಂದ್ರೆ 8:30 ಅದು ಟೈಮ್ ಆತ್ರಿ ಪೈಗ ಎಲ್ಲ ಪಟ ಹಾಗೆ ಹೋಗ್ತೀವಿ ಬರೋಬ್ಬರ ಆ ಕಡೆ ಸಾಣಿಗೆ ಹಿಡ್ಕೊಂಡು ರೊಟ್ಟಿ ಮಾಡ್ಬಿಡ್ತೀನಿ ನಾನು ಅಡುಗೆ ಮಾಡಕತ್ತ ಲೇಟ್ ಆಗದ್ರಿ ಎಲ್ಲಿ ಒಂದು 4-5 ದಿನ ಆತಂತ್ರಿ ಈಗ ಅವ್ರು ಲೇಟಾಗಿ ಮಾಡ್ತಾರೆ ಅಡುಗೆ ಅಂತ ಅಂದ್ರೆ ಭಾಳ ಏನು ಮಾಡಕ್ಕೆ ಹಚ್ಚಿಲ್ರಿ ನಾನು ಈಗಂತೂ ಮತ್ತೆ ಅಡ್ದಂತೂ ಏನಿಲ್ಲ ಇಲ್ರಿ ಆರಾಮನೇ ಇಲ್ಲ ಏನಿಲ್ಲ ಹಾಗಾಗಿ ಎಲ್ಲ ತಿಕ್ಕದ ಎಲ್ಲ ನಂದ ಕೆಲಸ ಈಗ ಹಿಟ್ಟು ಸಾಸ್ಕೊಂಡು ರೊಟ್ಟಿ ಒಂದು ಮಾಡಿಬಿಡ್ತೀನಿ ಇಲ್ಲಿ ಮಮ್ಮಿ ರೊಟ್ಟಿ ಮಾಡಾಕತ್ತಿ ರೊಟ್ಟಿ ಆದ್ಮೇಲೆ ನಂದು ಎಲ್ಲ ಟೈಮ್ 9:20 ಆತ್ರಿ ಆಯ್ತು ಈಗ ನಮ್ದು ಎಲ್ಲ ಆಗಿ ಹೋಗ್ತದೆ ಮತ್ತೆ ಈ ಕಡೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಅನ್ನೋದು ಆತ ನಿಮ್ದ ನೋಡಿ ಈಗ ಎಗ್ರೆಸ್ ಮಾಡ್ತೀವಿ ನಾವು ಇದೇ ಸ್ವಲ್ಪ ಅವಸರದ ಇತ್ತಂದ್ರೆ ಕೆಲಸ ಇದು ಮುಗಿಸಿ ನಾನು ಸೀರಿದು ಸ್ವಲ್ಪ ಫೋಟೋ ಬಿಡಂತ ಯಾರೆಲ್ಲ ಬಿಡ್ಬೇಕಂತಂದು ಅದಕ್ಕೆ ಇಲ್ಲಿ ಪಟ ಮುಗಿಸ್ಬಿಟ್ರಿ ಈಗ ಅಡುಗೆ ಬರೋಬರ ಅಂತ ಹೇಳಂದು ಬಿಟ್ಟೆನಮ್ಮ ಅವ್ರಿಗೆ ಫೋಟೋ ಅಮ್ಮ ಬಿಡ ಅಂತ ಹೇಳಕತ್ತಾರೆ ನನ್ನ ಕಲೆಕ್ಷನ್ ಅದಕ್ಕೆ ಕಳಿಸುವ ಅಂತ ಹೇಳಿದೆ ನಾನು ಮಡಿ ತೊಗೊಂಬಂದೇನಿ ಮಸ್ತ್ ಅದ ಬಿಡಿಪ್ಪ ಮಡಿ ಒಬ್ಬರು ಆಲೆ 2 ಮಡಿ ತೊಗೊಂಡ್ರು ಇನ್ನೊಂದು ಬೇಕಂತ ಹೇಳ್ಯಾರ ಅದನ್ನ ವಿಡಿಯೋ ಬಿಡು ಅಂತ ಹೇಳಿ ಬಿಟ್ಟೆನ ಅದನ್ನ ಬಿಟ್ಟೇನಿ ಏನು ಹೇಳ್ಯಾರ ಏನಿಲ್ಲ ಇನ್ನು ಹೇಳಿಲ್ಲನ 2 ಹೇಳ್ಯಾರಿ ಅವರು 2 ಓಕೆ ಆಗ್ಯಾವು ಇನ್ನೊಂದು ಬೇಕಂತ ನೋಡಕತ್ತಾರೆ ಅವರು ಇದೆಲ್ಲ ಅಡುಗೆ ಆಗಿ ನಾನು ಅಡುಗೆ ಮಾಡ್ಕೊಂಡು ಸರಿದೆ ರೀ ಆ ರೀಪೈದು ಮಾಡಕತ್ತಾಡ್ರಿ ಈಗ ಎಗ್ ರೈಸ್ ಚಲೋ ಇಕ್ಕಿದ ಅನ್ನ ಮಾಡ್ಕೊಂಡು ಎಗ್ ರೈಸ್ ಮಾಡ್ಕೊಂಡು ಉಣ್ಣದ್ರಿ ಈಗ ಅವರು ಮತ್ತು ಇವತ್ತು ಇನ್ನೊಂದು ಏನು ಖುಷಿ ವಿಚಾರ ಗೊತ್ತೈತೇನು ರೀ ಆಸಿಪ್ ಉಳ್ಳಾಗಡ್ಡಿ ಕಸಿದ್ರಿ ಇವತ್ತು ತೊಗೊಂಬಂದೆ ಏನೇನು ತೊಗೊಂಬಂದೆ ಉಳ್ಳಾಗಡ್ಡಿ ಮತ್ತು ಉಳ್ಳಾಗಡ್ಡಿ ಎಷ್ಟು ತೊಗೊಂಬಂದೆ ಹೆಂಗೆ ಕೆಜಿ ಇದು 40 ರೂಪಾಯಿ ಆ ರೀ ಎಗ್ ರೈಸ್ ಮಾಡಕತ್ತಲ್ಲ ರೀ ನಾನು ಮೊದಲು ಒಂದು ರೊಟ್ಟಿ ತಿಂದೆ ರೀ ತಿಂದು ನಾನು ಗುಳಿಗೆ ತೊಗೊಂಡು ಯಾಕಂದ್ರೆ ಲೇಟ್ ಆತ್ರಿ ಇವತ್ತು ನೋಡ್ರಿ ಹೊಟ್ಟೆ ನೋಸವಾಗಿತ್ತು ಬಿಡ್ಬೇಕು ಅಂತ ಹೇಳಿದ್ರೆ ಹಂಗೆ ಗುಳಿಗೆ ತೊಗೋಬೇಕಂದ್ರೆ ಹಾಗಾಗಿ ಒಂದು ರೊಟ್ಟಿ ತಿಂದು ಗುಳಿಗೆ ತೊಗೊಂಡು ಬಾಂಡೆ ಎಲ್ಲ ಹಾಕಿಟ್ಕೊಂಡಿನಿ ರೀ ಮತ್ತು ಅವ್ರಿಗೆ ಆರಾಮಿಲ್ಲ ಅದಕ್ಕೆ ಬೇಡವಾ ನಾನು ತಿಕ್ಕೊಂಬರ್ತೀನಿ ಅಂಥೇಳಿ ಒಯ್ಯಾಕತ್ತೀನಿ ರೀ ಈಗ ಅಷ್ಟು ಬೇಡವಾ ಒಯ್ತೀನಿ ಬೆಳಗ್ಗೆ ಅದ್ರ ನನಗಲ್ಲ ಈಗ ಬೇಡ ತಿಕ್ಕಿಡ್ತೀನಿ ನಾನು ಸೀರೆ ದಿನ ಗಂಟು ನಾವು ಬಿಚ್ಚಲ್ಲ ಅರ್ಷಿಯಾ ಹೇಳಮ್ಮ ಊಟ ಮಾಡಿ ಹೇಳ ಈಗ ಇದು ಸೀರೆ ಬೇಕಾಯ್ತು ಒಬ್ರಿಗೆ ಬಿಚ್ಚಿ ತೋರಿಸಿದ್ರಿ ಯಾರಿಪ್ಪ ಹೇಳಮ್ಮ ಉಂಡು ಹೇಳ ಅರ್ಷಿಯಾ
ಬಿಸಿ ರೊಟ್ಟಿ ಮಾಡೈತಿ ಉಣ್ಣ ಅಮ್ಮ. ಹಾಂ ಮಡಿ ಹೇಳಿದ್ನಲ್ರಿ ಅದೇ ರೀ ಮಡಿ ಇಷ್ಟ ಅದ ನೋಡ್ರಿ. ಅದ್ರಿ ಮಡಿ ಸ್ವಲ್ಪ ಈ ಸಲ 4 ಮಡಿ ತೊಗೊಂಬೈತೆ, 2 ಒಬ್ಬರ ತೊಗೊಂಡ್ರಿ, ಇನ್ನೂ ಒಂದು ಬೇಕನ್ನಕತ್ತಾರೆ ಅವರು. ನೋಡ್ಬೇಕು ಮನೆ ತೊಗೊಂಡಾರಿ, ಮನೆ ಒಂದಿತ್ತಲ್ಲ ಅದನ್ನು ತೊಗೊಂಡಾರ ತೊಗೊಳಕತ್ತಾರೆ. ಯಾಕಂದ್ರೆ ಕ್ವಾಲಿಟಿ ಅಷ್ಟು ಚೆನ್ನಾಗದವ್ರಿ ಅವು. ಬಾಂಡೆ ತಿಕ್ಕಮಟ ಅಂತಂದ್ರೆ ಅಮ್ಮ ಬಂದಬಿಟ್ರಿಪ್ಪ. ಮತ್ತು ಅಂತ ತಿಕ್ಕಿ ಅವು ನಂದಿಷ್ಟು ತೊಳೆದಿಟ್ಟ ಬಂದುಬಿಟ್ಟಾರೆ ಒಳಗೆ ರೀ. ಅಮ್ಮನ ಇಲ್ರಿ, ಯಾಕೆ ಅವ್ರು ತಾಜ್ನವ್ರಿಗೆ ಹೋಗ್ಬರ್ದು ತಡಿವ ಅಂತಂದು ನಮ್ಮ ಮನೆಯವ್ರು ಅವ್ರ ಕೂಡ ಹೋದ್ರಿ. ಬಂದ ಮೇಲೆ ಊಟ ಕೊಡೋದ್ರಿ ಅವ್ರಿಗೀಗ. ಗ್ಯಾಸ್ ಕಟ್ಟ ಅಂತ ಹೇಳ್ಬೇಕಾಯ್ತ್ರಿಪ್ಪ. ಈಗ ಆಗಂಗಿಲ್ಲ ರೀ, ಸುಸ್ತಾದೆ. ತತ್ತಿ ಆಮ್ಲೆಟ್ ಹಾಕಿಟ್ಟಿನಿ ರೀ. ಅಮ್ಮವ್ರು ಬಂದು ಅಂದ್ರೆ ಊಟ ಕೊಟ್ರ ಅಂತಂದು ಇನ್ನೂ ಬಂದಿಲ್ಲ ರೀ. ಅಮ್ಮನ ಜಾಗದೊಳಗೆ ಹಸಿಪ್ ಮಕ್ಕಳ ನೋಡ್ರಿ. ನಮ್ಮ ಮಾರಿಪ್ರು ದಾರ ಹಚ್ಚಿ ಇದಾದವನ ಅದು ಮುಗೀತಾ ಫಸ್ಟ್ನೇದ್ದು? ಹಾಂ ಹೊತ್ತು ಫೋನ್ ಚಾರ್ಜ್ ಹಾಕಿದ್ರಿ. ಲಾಸ್ಟ್ನೇದು ಒಂದು ದಾರ ಮುಗಿಯೋದ್ರೊಳಗೆ ಅಮ್ಮ ಬಂದ್ರಿ ಊಟ ಮಾಡಕತ್ತಾರೆ. ನಿಮ್ಮ ದಾರ ಎಲ್ಲ ಮುಗಿದು ನೋಡಮ್ಮ. ಹಾಂ ಅಷ್ಟು ಮುಗಿದ್ರಿ. ಇದೊಂದು ಲಾಸ್ಟ್ ರೀ. ಈಗ ಒಂದರಿಂದ ಅಮ್ಮನ ದಾರ ಸ್ಟಾರ್ಟ್ ಇರ್ತಾವೆ ಅವು. ಟೈಮ್ ನೋಡ್ರಿ. ಹಾಂ ಅವು ಡೈಲಿ ನೋಡ್ಕೊಂತಿದ್ರೆ ಹಂಗಮ್ಮ ನೋಡ್ಬೇಕು ಅನ್ಸೈತೆ ರೀ. ಮತ್ತೆ ರೀ ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.